ಬೆಂಗಳೂರಿನ ಕೆಮಿಕಲ್ ಫ್ಯಾಕ್ಟರಿನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ದಿವ್ಯಾ ಇಂಪೋರ್ಟರ್ಸ್ ಫ್ಯಾಕ್ಟರಿಯಲ್ಲಿ ಕಾಣಿಸಿಕೊಂಡಂತಹ ಅಗ್ನಿ ಅವಘಡ ಇದು. ಆಸಿಡ್ ಹಾಗೆ ಟಿನ್ನರ್ ಸೇರಿ ಕೆಮಿಕಲ್ ಅನ್ನ ತಯಾರಿಸುವಂತ ಫ್ಯಾಕ್ಟರಿ ಇದು. ಹರಿನಾಥ್ ಅನ್ನೋರಿಗೆ ಸೇರಿರುವಂತಹ ಫ್ಯಾಕ್ಟರಿ ಯಾವ ರೀತಿಯಾಗಿ ಬೆಂಕಿ ದಗದಗಿಸ್ತಾ ಇದೆ ನೋಡಿ. ಆಸಿಡ್ ಹಾಗೆ ಟಿನ್ನರ್ ಅನ್ನ ಇಲ್ಲಿ ತಯಾರಿಸ್ತಾರೆ. ಭಾನುವಾರ ಆಗಿದ್ರಿಂದ ಫ್ಯಾಕ್ಟರಿಯಲ್ಲಿ ಸಿಬ್ಬಂದಿ ಇರಲಿಲ್ಲ. ಸಿಬ್ಬಂದಿ ಇಲ್ಲದೇ ಇರೋದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಸ್ಥಳಕ್ಕೆ ಇದೀಗ ಅಗ್ನಿಶಾಮಕ ದಳ ಬಂದಿದ್ದಾರೆ, ಬೆಂಕಿಯನ್ನು ನಂದಿಸ್ತಾ ಇದ್ದಾರೆ. ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಆಸಿಡ್ ಮತ್ತೆ ಟಿನ್ನರ್ ಸೇರಿ ಕೆಲ ಕೆಮಿಕಲ್ಗಳನ್ನು ತಯಾರಿಸ್ತಾ ಇದ್ದಂತಹ ಫ್ಯಾಕ್ಟರಿ ಬೆಂಕಿಗೆ ಆಹುತಿಯಾಗಿ ಹೋಗಿದೆ. ಬಟ್ ಇವತ್ತು ಭಾನುವಾರ ಆಗಿದ್ರಿಂದ ಯಾವುದೇ ಸಿಬ್ಬಂದಿ ಫ್ಯಾಕ್ಟರಿನಲ್ಲಿ ಇರಲಿಲ್ಲ, ಹಾಗಾಗಿ ಅವಘಡ ತಪ್ಪಿದೆ. ಇನ್ನು ಮೈಸೂರಿನಲ್ಲೂ ಕೂಡ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಗೋಕುಲಂ ಬಡಾವಣೆ ಅಪಾರ್ಟ್ಮೆಂಟ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಭಯದಿಂದ ಕಟ್ಟಡದ ಟೆರೇಸ್ಗೆ ತೆರಳಿದ್ದಾರೆ ನಿವಾಸಿಗಳು. ಬಕೆಟ್ನಲ್ಲಿ ನೀರು ಸುರಿದು ಬೆಂಕಿ ನಂದಿಸುವುದಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿದ್ದ ಜನರು ಸುರಕ್ಷಿತ ಜಾಗಕ್ಕೆ ರವಾನೆ ಮಾಡಲಾಗಿದೆ. ದೊಡ್ಡ ಅನಾಹುತವನ್ನು ತಪ್ಪಿದಂತಾಗಿದೆ. ಒಂದು ಕಡೆ ನೀವು ಗಮನಿಸ್ತಾ ಇರೋದು ಬೊಮ್ಮಸಂದ್ರದ ಕೈಗಾರಿಕಾ ಪ್ರದೇಶದಲ್ಲಿ ಆದಂತಹ ಅಗ್ನಿ ಅವಘಡ, ಫ್ಯಾಕ್ಟರಿಗೆ ಬೆಂಕಿ ಬಿದ್ದಂತಹ ದೃಶ್ಯಗಳು. ಇನ್ನು ಇನ್ನೊಂದು ಭಾಗದಲ್ಲಿ ಮೈಸೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ಆದಂತಹ ಅಗ್ನಿ ಅವಘಡದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ.